ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್. ನಾವಿವತ್ತು ಟ್ರಿಪ್ ಹೋಗ್ತಾ ಇದ್ದೀವಿ. ಇವಾಗ ಟೈಮ್ ಬಂದು 4:15 ಮಾರ್ನಿಂಗ್. ಬೆಳಿಗ್ಗೆ ಬೇಗ ಎದ್ದು ಟ್ರಿಪ್ಗೆ ಹೋಗೋಣ ಅಂತ ರೈಲ್ವೆ ಸ್ಟೇಷನ್ಗೆ ಬಂದು ನಿಂತಿದ್ದೀವಿ. ನೆಕ್ಸ್ಟ್ ರೈಲ್ವೆ ಸ್ಟೇಷನಿಂದ ಏರ್ಪೋರ್ಟ್ಗೆ ಹೋಗಿ ಫ್ಲೈಟ್ ಹಿಡ್ಕೊಂಡು ನಾವು ಹೋಗ್ತಾ ಇದ್ದೀವಿ ವೆನಿಸ್ಗೆ. ಇದು ಆ್ಯಕ್ಚುಲಿ ನನ್ನ 2025 ಲಾಸ್ಟ್ ಇಂಟರ್ನ್ಯಾಷನಲ್ ಟ್ರಿಪ್. ಸೊ ವಾಪಸ್ ಇಂಡಿಯಾಗೆ ಹೋಗ್ತೀಯಲ್ಲ, ಆದರೆ ಸುತ್ತಕ್ಕೆ ಹೋಗ್ತಿಲ್ವಲ್ಲ, ವೆಕೇಷನ್ಗೆ ಅಂತೆಲ್ಲ ಹೋಗ್ತಿಲ್ವಲ್ಲ. ಸೊ ಇವತ್ತು ಆಫೀಸಿಗೆ ರಜಾ ಹಾಕ್ಕೊಂಡು ನೆಕ್ಸ್ಟ್ 5 days ಇಟಲಿ ಸುತ್ತೋಣ ಅಂತ ಹೋಗ್ತಾ ಇದ್ದೀವಿ. ನೋಡೋಣ ಹೇಗಿರುತ್ತೆ ಅಂತ. ಬನ್ನಿ. ರತ್ನಿ ಜೊತೆ ನನ್ನ ಕತೆ ಏನಾಗುತ್ತೋ ನೆಕ್ಸ್ಟ್ 5 ದಿನ ನೋಡೋಣ. ನಾನು ಎಕ್ಸೈಟೆಡ್. ಖಾಲಿ ಹೊಡಿತಾ ಇದೆ ಇದು ನೋಡಿ, ಯಾರೂ ಇಲ್ಲ ಸ್ಟೇಷನಲ್ಲಿ. ನಾವಿಬ್ರೆ ಫಸ್ಟ್ ಟ್ರೈನ್ ನಾವೇ ಹತ್ತೋದು ಅನ್ಸುತ್ತೆ. ಏರ್ಪೋರ್ಟ್ ಒಳಗಡೆಗೇನೆ ಟ್ರೈನ್ ಬರೋದ್ರಿಂದ 5:05 ರೀಚ್ ಆದ್ವಿ. ಸೊ ಇವಾಗ ಇದೊಂದು ಬ್ಯಾಗ್ನ ಚೆಕ್-ಇನ್ ಮಾಡಬೇಕು. ಚೆಕ್-ಇನ್ ಮಾಡಿಬಿಡೋಣ ನಡೀರಿ. ಆನ್ ಟೈಮ್ ರೀಚ್. ಬನ್ನಿ ಫ್ಲೈಟ್ ಹತ್ತುಮ್ಮ. ಸೊ ಫೈನಲಿ 7:15ಗೆ ರೀಚ್ ಆಗಿದ್ದೀವಿ. ಸ್ಟುಟ್ಗರ್ಟಿಂದ ವೆನಿಸ್ಗೆ ಬರೀ 1 hour ಅಷ್ಟೇ ಫ್ಲೈಟಲ್ಲಿ. ಕರ್ಕೊಂಡು ಬಂದು ಬಿಟ್ಟೆ 1 hourಗೆ. ನಂಗೆ ನೋಡಿದ್ರೆ ನಿದ್ರೆ ಬರ್ತಾಯಿದೆ. ಇವಾಗ ಲಗೇಜ್ ಕಲೆಕ್ಟ್ ಮಾಡಿಕೊಂಡು ನೋಡೋಣ ಹೋಟೆಲಲ್ಲಿ ಅರ್ಲಿ ಚೆಕ್-ಇನ್ ಕೊಟ್ಟರೆ. ಎಲ್ಲ ಮೋಡ ಮುಚ್ಕೊ ಕೂತಾ ಇದೆ ಗೈಸ್, ಮಳೆ. ನೋಡೋಣ ನಡಿ. ಇನ್ನು ಏರ್ಪೋರ್ಟಲ್ಲಿರೋ ಅಂಗಡಿಗಳೇ ಓಪನ್ ಆಗಿಲ್ಲ, ಅಷ್ಟು ಬೇಗ ಕರ್ಕೊಂಡು ಬಂದುಬಿಟ್ಟಿದ್ದಾನೆ. ನೀವು ಯಾಕೆ ಅಂತ ಅನ್ಕೋತಿರ್ಬೋದು. ಇವನಿಗೆ ಒಳ್ಳೆ ಡೀಲಲ್ಲಿ ಟಿಕೆಟ್ ಸಿಕ್ಬಿಟ್ಟಿದೆ ವೆನಿಸ್ಗೆ. ನಾವು ಮೈಸೂರಿಂದ ಗೋವಾಗೆ ಹೋಗೋಕ್ಕೇ ಒಂದು 6-7 ಸಾವಿರ ಖರ್ಚಾಗತ್ತೆ. ಆದರೆ ಜರ್ಮನಿಯಿಂದ ಇಟಲಿಗೆ ಬರೀ 5,000 ರೂಪಾಯಿ ಕರ್ಕೊಂಡ್ಬಂದ್ಬಿಟ್ಟಿದ್ದಾನೆ. ಅದು ವೀಕ್ ಡೇ ಅರ್ಲಿ ಮಾರ್ನಿಂಗ್ ಫ್ಲೈಟ್. ಅದಕ್ಕೆ ಬೇರೆ ಫ್ಲೈಟ್ಸು ಬೇರೆ ದಿನ ತಗೋತೀನಿ ಅಂತಂದ್ರೆ ಜಾಸ್ತಿನೇ ಇದೆ. ಸೊ ಆ ಕಾರಣಕ್ಕೆ ಬೇಗ ಬಂದು ಇವಾಗ ಏನಪ್ಪ ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೀವಿ. ಬೋಟಲ್ಲಿ ಕರ್ಕೊಂಡು ಹೋಗ್ತೀನಿ ಇವಾಗ. ಹೌದು, ಇಲ್ಲಿಂದ ಬೋಟಲ್ಲಿ ಹೋಗ್ಬೋದಂತೆ, ಚೆನ್ನಾಗಿರುತ್ತೆ. ವೆನಿಸಲ್ಲಿ ಬಸ್ಸು ಎಲ್ಲ ಇಲ್ಲ ಗೈಸ್, ಬರೀ ಬೋಟಾ? ಬನ್ನಿ ತೋರಿಸ್ತೀನಿ ನೋಡಿ. ಇದೇ ಹೇಳಿದ್ದು ನಾನು, ಇನ್ನ ಟಿಕೆಟ್ ಕೊಡೋರೆ ಓಪನ್ ಮಾಡಿಲ್ಲ, ಆಗ್ಲೇ ಕರ್ಕೊಂಡ್ಬಂದ್ಬಿಟ್ಟಿದ್ದಾನೆ. 8 ಗಂಟೆಗೆ ಓಪನ್ ಅಂತ ಬಾಲ್ ಕೊಡಿಸ್ತೀನಿ. ನೋಡಿ ನೋಡೋಣ. ಒಂದೇ ಕಣ್ಣಲ್ಲಿ ಇಟ್ಟವಳೆ. ಚೆನ್ನಾಗಿದೆ. ಇವಾಗ ಟಿಕೆಟ್ ತೊಗೊಳಕ್ಕೆ ಬಂದಿದ್ದೀವಿ. ರಿಯಾಲ್ಟೋಗೆ 18 euros per person ಅಂತೆ. ಟಿಕೆಟ್ ತೊಗೊಂಡು ಈಗ ಹೊರಡಬೇಕು. ಏರ್ಪೋರ್ಟಿಂದ ವೆನಿಸ್ಗೆ ಆ್ಯಕ್ಚುಲಿ ನೀವು ಬಸ್ಸಲ್ಲಿ ಬೇಕಾದರೂ ಹೋಗ್ಬೋದು, ಇಲ್ಲ ಬೋಟಲ್ಲಿ ಬೇಕಾದರೂ ಹೋಗ್ಬೋದು. ನಾವು ಬೋಟಲ್ಲಿ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಬೋಟ್ಗೆ ಹೋಗ್ತಾ ಇದ್ದೀವಿ. 1 hour ಬೇಕು, ಬಟ್ ನೆಕ್ಸ್ಟ್ ಬೋಟ್ ಇರೋದೇ ನಮಗೆ ಇನ್ನೂ 30 minutes. ಏರ್ಪೋರ್ಟ್ ಹತ್ರ ಹತ್ತಿ ರಿಯಾಲ್ಟೋ ಬ್ರಿಡ್ಜಲ್ಲಿ ಎಳ್ಕೋಬೇಕು. ರಾಣಿ ರತ್ನಿ ಏನು ಬೋಟ್ ಕುಲುಕ್ತಾ ಇರೋದಕ್ಕೆ ಒಳ್ಳೆ ತೊಟ್ಲಾಡ್ದಂಗೆ ಆಡಿಸ್ತೈತೆ ಅನ್ಸುತ್ತೆ. ನಿದ್ರೆ 2 ನಿಮಿಷಕ್ಕೆ ಗೊರಕೆ ಹೊಡಿತಾಳೆ ನೋಡಿ, ಹೆಂಗಾಯ್ತೈತೆ. ಚೆನ್ನಾಗೈತೆ ಒಂಥರ. ಇವಾಗ ನಾವು ನಮ್ಮ ರಿಯಾಲ್ಟೋ ಸ್ಟಾಪ್ಗೆ ಬಂದು ಇಳಿದ್ವಿ. ಬೋಟ್ ಸಖತ್ತಾಗಿದೆ ಗುರು, ವೆನಿಸು ಸೂಪರ್ ಆಗಿದೆ. ಹೆಂಗೈತೆ ನೋಡಿ ಕೆನಾಲ್ಗಳು. ವೆನಿಸ್ ಕರ್ಕ ಬಂದ್ರೆ ದೊಡ್ಡ ಮೋರಿ ಅಂತವಳೆ ನಿಮ್ಮ ರತ್ನಿ. ನಾವು ಇವಾಗ ಹೋಟೆಲ್ಗೆ ಹೋಗ್ತಾ ಇದ್ದೀವಿ. ಇದು ನೋಡಿ, ನಮ್ಮೂರೆಲ್ಲ ಬಸ್ ಸ್ಟಾಪ್ ಇರುತ್ತಲ್ಲ, ಆ ಥರ ಇದು ಬೋಟ್ ಸ್ಟಾಪ್ಸು. ನಾವು ಏರ್ಪೋರ್ಟಿಂದ ಒಂದು 4ನೇ ಸ್ಟಾಪು 5ನೇ ಸ್ಟಾಪ್ಗೆ ಬಂದಿದ್ದೀವಿ. ಅದು ನಮ್ಮ ಸ್ಟಾಪು. ಈ ವೆನಿಸ್ ಒಂಥರ ಪ್ಯಾರಿಸ್ಗೆ ಸವಾಲು ಅನ್ನಿಸ್ತಾ ಇದೆ.
ಫುಲ್ಲು ಗಲೀಜಾಗಿದೆ. ರೋಡ್ಸ್ ಅಂತೂ ಎಷ್ಟು ಚಿಕ್ಕದು ಅಂತಂದರೆ ಅಷ್ಟೊತ್ತಿಂದ ಈ ಥರ ಗಲೀಲೇ ನಡ್ಕೊಂಡು ಹೋಗ್ತಾ ಇದ್ದೀವಿ. ಹಾಂ, ನೋಡೋಣ. ಮೋಸ್ಟ್ಲಿ ಮಳೆ ಬಂದೆಲ್ಲ ಗಲೀಜಾಗ್ಬಿಟ್ಟಿದೆ ಅನಿಸುತ್ತೆ. ಆಮೇಲೆ ಸುತ್ತಮುತ್ತ ಬರೀ ನೀರೇ ಅಲ್ವಾ, ಸೊ ಬೇಗ ಗಲೀಜಾಗೋಗುತ್ತೆ ಇರ್ಬೋದು. ಆದ್ರೆ ನಿಮಗೆ ಕಸ ಇಲ್ಲ. ಹೌದು, ಆದರೆ ಎಲ್ಲ ಹಳೆ ಬಿಲ್ಡಿಂಗ್ಸು, ತೀರಾ ಹಳೆ ಬಿಲ್ಡಿಂಗ್ಸು ಎಲ್ಲಿ ನೋಡಿದ್ರು. ಆದರೆ ಒಂಥರ ಚೆನ್ನಾಗಿದೆ. ಹೋಗ್ತಾ ಗೊತ್ತಾಗುತ್ತೆ. ಹೆಂಗ್ ಓಡಾಡ್ತಾರೆ ಅಂತ. ಎಲ್ಲ ಬೋಟಲ್ಲೇ ಓಡಾಡ್ತಾರೆ ಅನ್ಸುತ್ತೆ. ಮನೆಗೆ ಒಂದು ಬೋಟ್ ಇಟ್ಕೋಬೇಕಾ ಅನ್ಸುತ್ತೆ. ಬೋಟ್ ಭಾಗ್ಯ. ಮಕ್ಕಳು ಕರ್ಕೊಂಡ್ಬಂದ್ಬಿಟ್ರಂತೂ ತುಂಬ ಕಷ್ಟ. ಸ್ಟ್ರೋಲರಲ್ಲೆಲ್ಲ ಓಡಾಡೋದು. ಎಲ್ಲಂದ್ರಲ್ಲಿ ಸ್ಟೇರ್ಸ್ ಇದೆ ಇಲ್ಲಿ, ತುಂಬ ಎತ್ಕೊಂಡು ಓಡಾಡಬೇಕಾಗತ್ತೆ. ಹೋಟೆಲ್ಲು ಇಲ್ಲೇ ಇದೆ ಅಂತ ತೋರಿಸ್ತಾ ಇದೆ ಮ್ಯಾಪು, ಆದರೆ ಇಲ್ಲಿ ಯಾವುದು ಅಂತ ಗೊತ್ತಾಗ್ತಿಲ್ಲ. ಓ, ಇದೇನಾ? ಕಾಣಿಸ್ತಾನೆ ಇಲ್ಲ ಕ್ಯಾಮ್ರಲ್ಲಿ. ಏನಿದು? ಸ್ಯಾನ್ಲಿಯೋ ಟೂರಿಸ್ಟ್ ಹೌಸ್. ಓಕೆ, ನಡಿ. ಅಷ್ಟು ಗೊತ್ತಾಗಲ್ವಾ? ಏನು ಇವನು ತೆಗ್ದು ಇಟ್ಬಿಟ್ಟಿದ್ದಾರೆ, ಇವನು ಬಂದು ಮಲ್ಕೊಬಿಡ್ಲಿ ಅಂತ. ಹೆಂಗಿದೆ? ಫುಲ್ಲು ವಿಂಟೇಜ್ ಸ್ಟೈಲು. ಒಂಥರ ಯುನೀಕ್ ಆಗಿದೆ. ಇಲ್ಲೇ ಅನ್ಸುತ್ತೆ. ಗೈಸ್, ಇನ್ 20 ಮಿನಿಟ್ಸ್ಗೆ ರೂಮ್ ಕೊಡ್ತೀವಿ ಅಂತ ಹೇಳಿದ್ದಾರೆ. ಸೊ ನಾವು ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಹೋಗೋಣ ಅಂತ ಹುಡುಕಿ ಒಂದು ಹೋಟೆಲ್ಗೆ ಬಂದಿದ್ದೀವಿ. ಬೆಳಗ್ಗೆ ಪ್ರಶಾಂತ್ ತಿಂತಾ ಇದ್ದೀವಿ. ಪ್ರಶಾಂತ್ ಇವ್ರು ಹೇಳೋದು ಪ್ರಶಾಂತ್ ಅಂತಾನೆ ಕೇಳಿಸುತ್ತೆ. ಹೌದು, ಬೆಳಿಗ್ಗೆನೆ ಬಂದ್ಬಿಟ್ಟಿದ್ದೀವ. ಇವರೆಲ್ಲ ಇವಾಗಿನ್ನೂ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಸೊ ಅದಕ್ಕೆ ಪ್ರಶಾಂತ್ ತಿನ್ಕೊಂಡು ಹೋಟೆಲ್ ಚೆಕ್ ಇನ್ ಮಾಡಿಬಿಟ್ಟು ಇವತ್ತೇನು ಮಾಡಬೇಕು ಅಂತ ಪ್ಲ್ಯಾನ್ ಮಾಡಬೇಕು. ಫುಲ್ಲು ಮಳೆ ಇತ್ತು ಗೈಸ್ ವೆದರ್ ಫೋರ್ಕಾಸ್ಟಲ್ಲಿ, ಬಟ್ ಇವಾಗ ಸ್ವಲ್ಪ ಬಿಸಿಲು ತೋರಿಸ್ತಾ ಇದೆ. ಸೊ ಅದಕ್ಕೆ ನಾಳೆ ಇನ್ನೂ ಮಳೆ ಇದೆ. ಸೊ ಇವತ್ತೇ ಇಂಪಾರ್ಟೆಂಟ್ ಐಟಮ್ಗಳನ್ನ ಕವರ್ ಮಾಡ್ಕೊಬೋಣ ಅಂತ ನನ್ನ ಪ್ಲ್ಯಾನು. ನೋಡೋಣ, ಬನ್ನಿ ಪ್ರಶಾಂತ್ ತಿನ್ನೋಣ. ಕೇಳಬೇಕಾ ಇವ್ರನ್ನ? ಚೆನ್ನಾಗಿದೆಯಾ? ಅಲ್ಟಿ. ರೂಮ್ ಚೆಕ್ ಇನ್ ಮಾಡೋಕ್ಕೆ ಮುಂಚೆ ಒಂದು ಸ್ವಲ್ಪ ಸಾಮಾನು ತೊಗೊಂಡು ಹೋಗೋಣ ಅಂತ ಗ್ರಾಸರಿ ಸ್ಟೋರ್ಗೆ ಬಂದಿದ್ದೀವಿ. ವಾಟರ್ ಬಾಟಲ್ಲು, ಮಲ್ಟಿವಿಟಮಿನ್ ಜ್ಯೂಸು, ಮತ್ತು ಒಂದು ಸ್ಟ್ರಾಬೆರೀಸು, ಬ್ಲೂಬೆರೀಸ್ ಬೇಕಾ? ಹಾಂ, ತೊಗೊಂಡು ಹೋಗ್ಬಿಟ್ಟು ಚೆಕ್ ಇನ್ ಮಾಡೋಣ. ಇವಾಗ ರೂಮ್ಗೆ ಹೋಗ್ತಾ ಇದ್ದೀವಿ. ಮೆಟ್ಲತ್ಬೇಕು ತುಂಬ, ಆದರೆ ಇಲ್ಲಿ ಫಸ್ಟ್ ಫ್ಲೋರಲ್ಲಿ ಇಟ್ಬಿಟ್ಟಿದ್ದಾರೆ. ಚೆನ್ನಾಗಿದೆ, ಒಂಥರ ವಿಂಟೇಜ್ ಎಲ್ಲ. ತುಂಬ ಹಳೇದೇ ಅನಿಸುತ್ತೆ ಈ ಬಿಲ್ಡಿಂಗು. ಹೌದು, ಪೇಂಟಿಂಗ್ಸ್ ಎಲ್ಲ ಸಕ್ಕತ್ತಾಗಿದೆ. ಆದರೆ ಇದೆ ಸೇಮ್ ಸಕ್ಕತ್ತಾಗಿದೆ ನೋಡು. ಕಾರ್ಪೆಟ್ ಅನಿಸುತ್ತೆ ಇದು, ಫ್ರೇಮ್ ಹಾಕ್ಬಿಟ್ಟಿದ್ದಾರೆ. ಓಹ್, ಎಲ್ಲ ಎಲ್ಲೋ ಲೈಟ್ಸು. ಒಂದು ಟ್ಯೂಬ್ಲೈಟ್ ಇಲ್ಲ, ಬರೀ ವಾರ್ಮ್ ಲೈಟ್ಸು. ಹ್ಞೂ, ಚೆನ್ನಾಗಿದೆ ಒಂಥರ. ಲೊಕೇಶನ್ ಸಕ್ಕತ್ತಾಗಿದೆ. ಹೌದು. ಹಾಂ, ಮಿರರು ಇದೆ ಫುಲ್ ಲೆಂತ್. ಇನ್ನೇನಾಯ್ತಲ್ಲ. ಓ, ಬ್ಯಾಗು ತಂದು ಇಟ್ಬಿಟ್ಟಿದ್ದಾರೆ ಅವರೇ. ನೈಸ್. ಹಾಂ, ಬಾತ್ರೂಮೇ ಪರವಾಗಿಲ್ಲ. ಹಾಂ, ಚಿಕ್ಕದಾಗಿ ಕ್ಲೀನಾಗಿ. ಅದೇನದು ಕೈ ತೊಳೆಯೋದ ಮುಖ ತೊಳೆಯೋದ? ಅಲ್ವಾ, ನನ್ನ ಕೈ ಎಷ್ಟಾಗ್ಲೂ ಇಲ್ಲ ಇದು. ಪುಟಾಣಿದು. ಅಡಿ ಇದೆ. ಹೌದು, ಬಟ್ ನೀಟಾಗಿದೆ. ಹೌದು, ಕ್ಲೀನಾಗಿದೆ. ಆದರೆ ಸಿಟಿ ಮಧ್ಯ ಇರೋದ್ರಿಂದ ನಾವೆಲ್ಲ ತುಂಬ ಓಡಾಡಂಗಿಲ್ಲ. ಕೆಳಗೆ ಇತ್ತಗಿ ಕಟನ್ ತೆಗಿ ನೋಡೋಣ ಹೇಗಿದೆ ಅಂತ. ಯಾ, ಏನಿಲ್ಲ. ಏನು ಇಲ್ಲ. ಇಲ್ಲಿ ಮನೆ ಕಟ್ಟಿರೋದೇ ಹೆಚ್ಚು. ಇದು ನೋಡು, ಕಬೋರ್ಡು. ಟಿವಿ ನೋಡು. ಈ ಕಬೋರ್ಡ್ದು ಒಂದು ತೆಗೆದ್ಬಿಟ್ಟಿದಾರಾ? ಒಂದು ಡೋರ್ ಬಿದೋಗಿಬಿಟ್ಟಿದೆ ಅನ್ಸುತ್ತೆ. ಇಲ್ಲ, ಸ್ಲೈಡ್ ಅನ್ಸುತ್ತೆ. ಓಕೆ. ಇದು ಇದೆ ನೋಡು, ಮಿನಿ ಫ್ರಿಡ್ಜು. ಮಿನಿ ಬಾರ್. ಚೆನ್ನಾಗಿದೆ. ಓಹೋ, ಎಷ್ಟು ಮೇಲಿದೆ ನೋಡು, ಮಲ್ಕೊಂಡು ನೋಡೋಕೆ ಚೆನ್ನಾಗಿರುತ್ತೆ. ನೈಸ್. ಸೊ ಇದು ಏನ್ ಕಾರ್ಯಕ್ರಮ?
ಕಾರ್ಯಕ್ರಮ ನೋಡೋಣ. ಇದು ನೋಡಿ ಸೈಡ್ ಟೇಬಲ್ ಕ್ಯೂಟ್ ಆಗಿದೆ. ಅಲ್ಲೂ ಒಂದಿದೆ, ಚೆನ್ನಾಗಿದೆ. ಕಾರ್ಯಕ್ರಮ ಏನಿಲ್ಲ, ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಣ. ಆಮೇಲೆ ಈಗ ಎಷ್ಟು ಟೈಮು? 10:30 ಒಂದು 12:30ವರೆಗೂ ರೆಸ್ಟ್, 12ವರೆಗೂ ರೆಸ್ಟ್ ಮಾಡೋಣ. ಆಮೇಲೆ ಡಿಸೈಡ್ ಮಾಡೋಣ ಏನು ಮಾಡೋದು ಅಂತ. ಓಕೆ, ಚೆನ್ನಾಗಿದೆ. ಸೊ ವಿ ಶುಡ್ ಮೇಕ್ ಯೂಸ್ ಆಫ್ ಇಟ್. ಯಾ, ನೋಡೋಣ. ಸ್ವಲ್ಪ ಹೊತ್ತಿದ ರೆಸ್ಟ್ ಮಾಡಿದ್ದು ಆಮೇಲೆ ಡಿಸೈಡ್ ಮಾಡ್ತೀವಿ ಗೈಸ್. ಈ ಬಿಲ್ಡಿಂಗ್ ಎಷ್ಟು ವರ್ಷ ಹಳೇದಿರ್ಬೋದು? ಎನಿ ಗೆಸ್? 60, 70? ಕಮಾನ್, ನಾವಿರೋ ಮನೆನೇ ಬುಬ್ಲಿಂಗ್ ಒಂದು 55 ವರ್ಷ ಹಳೇದು. 100? ಹೌ ಅಬೌಟ್ 600? 600 ಇಯರ್ಸ್ ಓಲ್ಡ್ ಅಂತೆ ಬಿಲ್ಡಿಂಗ್ ಇದೆ. ಈ ಬಿಲ್ಡಿಂಗ್ ಕೆಳಗಡೆ ನೀರೈತಂತೆ, ನೀರ್ ಮೇಲೆ ಕಟ್ಟಿರೋದಂತೆ. ಫೌಂಡೇಶನ್ ಹಾಕ್ಬಿಟ್ಟು ಎತ್ಬಿಟ್ಟು ಹೆಂಗೋ ನಿಲ್ಸವ್ರೆ ಅಲ್ವಾ? ಕ್ರೇಜಿ. ಗೈಸ್, ಒಂದು 2 hours ನಿದ್ರೆ ಮಾಡಿ ಇವಾಗ ಲಂಚ್ ಮಾಡೋಣ ಅಂತ ಬಂದಿದ್ದೀವಿ. ನಾವು ಬೆಳಗ್ಗೆ ಬಂದಿದ್ದ ರೆಸ್ಟೋರೆಂಟ್ಗೆ ಬಂದಿದ್ದೀವಿ. ಸಿಕ್ಕಾಪಟ್ಟೆ ಫೇಮಸ್ ಅನ್ಸುತ್ತೆ ಇದು. ಹೌದು, ಆದರೆ ಇವತ್ತು ಗುರುವಾರ ನಾವು ನಾನ್ ವೆಜ್ ತಿನ್ನಂಗಿಲ್ಲ. ಸೊ ವೆಜ್ಜಲ್ಲಿ ಏನು ಸಿಕ್ತೋ ಅದು ತೊಗೊಂಡು ಕೂತಿದ್ದೀವಿ. ಬನ್ನಿ ತಿನ್ನೋಣ. ಹೆಂಗೈತೆ ಪಿಜ್ಜಾ? ಸೂಪರ್ ಆಗಿದೆ ಗೈಸ್. ಹೆಂಗೆ ಎಷ್ಟು ಮೆತ್ತಗಿದೆ ಅಂತಂದ್ರೆ ನಮ್ಮ ಇಟಲಿಯ ಮೊಟ್ಟ ಮೊದಲ ಪಿಜ್ಜಾ ಸ್ಲೈಸ್. ತುಂಬ ಚೆನ್ನಾಗಿದೆ. ನಾನು ಎಕ್ಸ್ಪೆಕ್ಟ್ ಮಾಡಿರಲ್ಲ ಇಷ್ಟು ಚೆನ್ನಾಗಿರುತ್ತೆ ಅಂತ. ಫಸ್ಟ್ ಮಾತ್ರ ನೋಡಿ ಹೆಂಗಿದೆ, ಸಕ್ಕತ್ತಾಗಿದೆ. ಗೈಸ್, ಇವಾಗ ಲಂಚ್ ಮುಗಿಸ್ಕೊಂಡು ಹೊರಟಿದ್ದೀವಿ ವೆನಿಸ್ ಎಕ್ಸ್ಪ್ಲೋರ್ ಮಾಡೋಣ ಅಂತ. ಆದರೆ ನಮ್ಮ ಬ್ಯಾಡ್ ಲಕ್ಕೋ ಏನೋ, ನಾವು ಹೊರಗೆ ಬರ್ತಿದ್ದಂಗೆ ಮಳೆ ಸ್ಟಾರ್ಟ್ ಆಗೋಯ್ತು. ಸೊ ಇವಾಗ ಯೋಚನೆ ಮಾಡ್ತಾಯಿದ್ದೀವಿ ಏನು ಮಾಡೋದು ಅಂತ. ಬಟ್ ಈ ವ್ಲಾಗ್ನ ನಾವು ಇಲ್ಲಿಗೆ ಎಂಡ್ ಮಾಡ್ತೀವಿ, ಯಾಕೆಂದರೆ ಇನ್ನೂ ಸ್ವಲ್ಪ ಟೈಮ್ ತೊಗೊಳುತ್ತೆ ನಾವು ಡಿಸೈಡ್ ಮಾಡೋಕ್ಕೆ. ಸೊ ನಾವು ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ವೆನಿಸ್ ಎಕ್ಸ್ಪ್ಲೋರ್ ಮಾಡ್ತಾ ಸಿಗ್ತೀವಿ. ಎಲ್ಲಿಗೆ ಹೋಗ್ತೀವಿ ಅಂತ ಇವಾಗ ಡಿಸೈಡ್ ಮಾಡ್ತೀವಿ. ಅದನ್ನು ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ತೋರಿಸ್ತೀವಿ. ನಾವು ಬಂದವರು ಹೋಟೆಲ್ ಚೆಕ್ ಇನ್ ಮಾಡಿ ಮಲ್ಕೊಬಿಟ್ಟಿದ್ವಿ, ಏನೂ ನೋಡಿಲ್ಲ. 1 hour ಬೋಟ್ ರೈಡಲ್ಲಿ ಏನು ನೋಡಿದ್ವಿ ವೆನಿಸು ಅಷ್ಟೇನೆ. ಸೊ ಇವಾಗ ಆ್ಯಕ್ಚುಲಿ ಎಕ್ಸ್ಪ್ಲೋರ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಸಖತ್ತಾಗಿರುತ್ತೆ ಅನಿಸುತ್ತೆ. ಮಳೆರಾಯ ನಮ್ಮ ಕೈ ಸ್ವಲ್ಪ ಸಾಥ್ ಕೊಟ್ಟರೆ ಇನ್ನೂ ಚೆನ್ನಾಗಿರುತ್ತೆ. ಆಲ್ ರೈಟ್, ಸೊ ನಾವು ನಿಮಗೆ ಮುಂದಿನ ವ್ಲಾಗಲ್ಲಿ ಸಿಗ್ತೀವಿ. ಐ ಹೋಪ್ ಈ ವ್ಲಾಗ್ ಚೆನ್ನಾಗಿತ್ತು ಅಂತ. ನೆಕ್ಸ್ಟ್ ವ್ಲಾಗ್ ಇನ್ನೂ ಚೆನ್ನಾಗಿರುತ್ತೆ. ಸೊ ಸಿ ಯು ಇನ್ ಅವರ್ ನೆಕ್ಸ್ಟ್ ವ್ಲಾಗ್. Until then, bye. Bye.